ನೆಚ್ಚಿನ ನಾಯಕರು ವರ್ತೂರು ಭಾಗದ ಮುಖಂಡರಾದ ಸನ್ಮಾನ್ಯ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಕ್ಕೆ ಅವರ ನಿವಾಸಕ್ಕೆ ಬಂದು ಶುಭ ಹಾರೈಸಿ ದಂಪತಿಗಳು ಇಬ್ಬರಿಗೂ ನಾವು ಶುಭವಾಗಲಿ. ಜೊತೆಗೆ ಈ ಹುಟ್ಟುಹಬ್ಬವನ್ನು ವರ್ಷ ಕೂಡ ಸಂತೋಷದಿಂದ ಸಡಗರದಿಂದ, ಜೊತೆಗೆ ವಿಶೇಷವಾಗಿ ಬಡವರಿಗೆ ಇವತ್ತು ಆಹಾರ ಧಾನ್ಯಗಳ ಕಿಟ್ಗಳನ್ನು ಕೂಡ ವಿಸ್ತರಣೆ ಮಾಡಿ ಈಗ ಅವರ ನಿವಾಸದಲ್ಲಿ ಕೂತ್ಕೊಂಡಿದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟು ಏನು GBA ಆಕಾಂಕ್ಷಿಗಳಂತ ಅಕ್ಕೋರು ಅವರ ದಂಪತಿಯವರು ಅವ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಮುಂದೆ ರಾಜಕೀಯದಲ್ಲಿ ಬೆಳೆದು ಉನ್ನತ ಸ್ಥಾನಕ್ಕೇರಿ ಜನಗಳ ಸೇವೆಯನ್ನು ಮಾಡಲಿ ಅಂತ ತುಂಬ ಹೃದಯದಿಂದ ನಾನು ಅವರನ್ನು ಇವತ್ತು ಶುಭ ಹಾರೈಸ್ತಾ ಇದ್ದೀನಿ. ಅವರು ಪ್ರತಿ ವರ್ಷವೂ ಹುಟ್ಟಿದ ಹಬ್ಬ ಸರಳವಾಗಿ ಅವರ ಆಚರಣೆ ಮಾಡಿದ್ರೂ ಬಡವರಿಗೆ ಒಂದು ಪುಟ್ ಕಿಟ್ಟು ಸುಮಾರು 100 ಜನಕ್ಕೆ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಪ್ರತಿಯೊಂದು ಸಾಮಗ್ರಿಗಳು ಕೂಡ ಸುಮಾರು ಒಂದೊಂದು ಕಿಟ್ಟು ಒಂದು 15-20 kg ಆಗೋಷ್ಟು 100 ಜನಕ್ಕೆ ಪ್ಯಾಕ್ ಮಾಡಿ ಇಕ್ಕಿದ್ದಾರೆ. ಆದರೆ ಎಲ್ಲರಿಗೂ ಸಾಯಂಕಾಲ ವಿತರಣೆ ಮಾಡ್ತಾ ಇದ್ದಾರೆ. ಅವರು ಇವತ್ತು ಈ ಪ್ರಕಾಶ್ ಲೇಔಟಲ್ಲಿ ಬೃಹತ್ಕಾರದಂಥ ಬೆಳೆದಿರ್ತಕ್ಕಂಥ ಒಂದು ಲೇಔಟು ಸುಮಾರು 100,000 ಮನೆಗಳು ಸಂಸಾರ ಮಾಡ್ಕೊಂಡು ಬಂದ್ರೂ ಪ್ರತಿ ದಿವಸ ಏನಾದರೂ ಒಂದು ದೇವಸ್ಥಾನ ಬೇಕು, ಆ ದರ್ಶನ ಮಾಡಿ ಪೂಜೆ ಮಾಡಿ ಹೋಗಬೇಕು ಅಂದರೆ ಅಂಥ ಒಂದು ದೇವಸ್ಥಾನ ಕೂಡ ನಮ್ಮ ಕಿಚ್ಚಿಯವರು ಇವತ್ತು ಪ್ರಕಾಶ್ ಲೇಔಟಲ್ಲಿ ಕಟ್ಟಿಸಿದ್ದಾರೆ. ಅವರ ದಂಪತಿಗಳಿಗೂ ಇಬ್ಬರಿಗೂ ದೇವರ ಆರೋಗ್ಯ ಐಶ್ವರ್ಯ ಒಳ್ಳೇದು ಕೊಡಲಿ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ನಿರಂತರವಾಗಿ ವರ್ಷದಿಂದ ವರ್ಷವರೆಗೂ ಬಡವರು ಯಾರು ಬಂದರೂ ಕೂಡ ಸಹಾಯ ಮಾಡುವಂಥ ಆತ್ಮ ಒಂದಷ್ಟು ಜನ ವ್ಯಕ್ತಿಗಳಿದ್ದರೆ ಅಂಥದ್ರಲ್ಲಿ ಅವರು ಒಬ್ಬ ಮೇನ್ ವ್ಯಕ್ತಿ ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳ್ತಾ ಇದ್ದೇನೆ. ಅವ್ರಿಗೆ ಇನ್ನೊಂದು ಏನು ಅಂದರೆ ಯಾವ್ದು ಕಷ್ಟ ಅಂತ ಯಾರಾದರೂ ಇದ್ದರೆ ಅಂಥ ಜಾಗಕ್ಕೆ ಫೋನ್ ಮಾಡಿದ್ರೆ 5 ನಿಮಿಷಕ್ಕೆ ಹೋಗ್ಬಿಟ್ಟು ಅವ್ರಿಗೆ ನಿಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅವ್ರು ನಿಜವಾಗ್ಲೂ ಅರ್ಧ ಪ್ರಾಣ ಹೋಗಿದ್ರೆ ಪ್ರಾಣ ಉಳಿಸೋ ಅಂತ ಒಂದು ಧೈರ್ಯ ಕೊಡುವಂಥ ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಕಿಚ್ಚಿಯವರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ. ಯಾಕಂದರೆ ನಾನು ಉದಯ್ ಕುಮಾರ್ ಜೊತೆಯಲ್ಲಿ ಯಾವಾಗೂ ಜೊತೆಯಲ್ಲೇ ಮಾತಾಡ್ಕೊಂಡಿರ್ತಾರೆ, ನಾನು ಇರ್ತೀನಲ್ಲ ನೋಡ್ತೀನಿ. ಅವ್ರು ಏನಾದರೂ ಬಂದರೆ ಎಲ್ಲರಿಗೂ ಒಂದು ಸಂತೋಷ, ಒಂಥರ ಪ್ರೀತಿ. ಮನುಷ್ಯನಿಗೆ ಇವತ್ತವರೆಗೂ ನಾನು ಪಾಪ ಬಂದಿದ್ದೆ ಆತ ನೋಡಿಲ್ಲ. ಯಾರಿಗೆ? ನಮ್ಮ ಕಿಚ್ಚಿಯವರಿಗೆ. ನಮ್ಮ ಉದಯ್ ಕುಮಾರ್ ಅದೇ ಅನ್ನೋದು, ನಿಜವಾಗ್ಲೂ ನೀನು ಡೈಲಿ ಒಂದು 5 ನಿಮಿಷ ಮಾತಾಡ್ಕೊಂಡಿದ್ರೆ ನಮ್ಮ ಜೊತೆಯಲ್ಲಿದ್ದರೆ ನಮಗೂ ಇನ್ನೂ ಸ್ಪಿರಿಟ್ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು 2-3 ಕಿತ್ತ ಅಂದಿದ್ದಾರೆ ನಮ್ಮ ಕಾರ್ಪೆಟ್. ಈ ನಮ್ಮ ವರ್ತೂರು ಪ್ರಕಾಶು ಅಷ್ಟೇ, ಕಿಚ್ಚೆ ಎಲ್ಲಿದ್ದೀಯಾ ಅಂತಾರೆ ಅವರು. ಅಂಥವರು ನಮ್ಮ ಕಿಚ್ಚೆಯವರಿಗೆ ಇವತ್ತು ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಅವರು ಚೆನ್ನಾಗಿರಲಿ ಅಂತ ಶುಭ ಕೋರ್ತೇನೆ. ನಾನು ಕೃಷ್ಣಪ್ಪ ಅಂತ, ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಅಧ್ಯಕ್ಷರು. 15 ವರ್ಷ ಇತ್ತು ದೇವಸ್ಥಾನ ಕಟ್ಟಿ. ಆಮೇಲೆ ಈ ಪ್ರಕಾಶ್ ಲೇಔಟಲ್ಲಿ ಒಂದು ದೇವಸ್ಥಾನ ಇಲ್ಲ ಅಂತ ನಾವು ದೇವಸ್ಥಾನ ನಿರ್ಮಾಪಣೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ರಿ. ಆದರೆ ಭಗವಂತನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಓಪನ್ ಆದಾಗಿಂದ ಯಾರೇ ಬರಲಿ ಭಕ್ತಾದಿಗಳು 6 ತಿಂಗಳಿಗೆ ಒಳ್ಳೆ ರಿಸಲ್ಟ್ ಕೊಡ್ತೀನಿ ಆ ಅಪ್ಪನು. ಆಮೇಲೆ ನಾವು ದೇವಸ್ಥಾನ ಕಟ್ಟಿದ ಮೇಲೆ ಈ ಥರ ಮನೆ, ಆಮೇಲೆ ಜಮೀನುಗಳು, ಮಕ್ಕಳೆಲ್ಲ ಅಮೇರಿಕಾ, ಲಂಡನ್ನು, ಆಮೇಲೆ ಹೈದ್ರಾಬಾದ್ ಎಲ್ಲ ಸೆಟಲ್ಮೆಂಟ್ ಆದರು. ಆಮೇಲೆ ನಾನು ಊರಿಗೋಸ್ಕರ ಒಂದು 4 ಬೋರ್ಗಳು, ಆಮೇಲೆ ಟ್ಯಾಂಕುಗಳು, ಸ್ಕೂಲ್ ಹುಡುಗರಿಗೆ ಪ್ರೈಝುಗಳು ಎಲ್ಲ ಕೊಟ್ಕೊಂಡು ಒಂದು 30 ವರ್ಷದಿಂದ ನಾನು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಇಷ್ಟು ಇಂಪ್ರೂವ್ಮೆಂಟ್ ಆಗೋದಕ್ಕೆ ವರ್ತೂರು ಪ್ರಕಾಶು ಮತ್ತು ಉದಯ್ ಕುಮಾರ್ ಮತ್ತು ಕೃಷ್ಣ ರೆಡ್ಡಿ ಅವರು. ಯಾಕೆಂದರೆ ನಾವು ಅವರ ಆಪ್ತರು, ಪ್ರತಿಯೊಂದು ಸಲಹೆ ಅವ್ರ ಹತ್ರ ಕೇಳ್ತಾ ಇರ್ತೀನಿ. ಆಮೇಲೆ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ಪ್ರತಿಯೊಂದೂ ಇವಾಗ ವರ್ತೂರು ಪ್ರಕಾಶು, ಕೃಷ್ಣ ರೆಡ್ಡಿ ಸಲಹೆ ನೋಡಿಕೊಂಡೆ ನಾನು ಪ್ರತಿಯೊಂದು ಮಾಡೋದು. ಅದಕ್ಕೆ ಭಗವಂತನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಆಗಿದೆ.